ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಬಾಳಿನಲ್ಲಿ ಬೆಳಕು ಕಂಡು ಬಾಳಿದವರ ಭಾರತ, ತೋಳಿನಲ್ಲಿ ಕ್ಷಾತ್ರ ತೇಜ ತುಂಬಿದವರ ಭಾರತ, ಕೇಳಿದವರ ಜ್ಞಾನ ತೃಷೆಗೆ ಅಮೃತವಿತ್ತ ಭಾರತ, ಮೌಳಿಯಲ್ಲಿ ಚಂದ್ರಕಲೆಯ ನಾಂತ ಶಿವನ ಭಾರತ, ಬ್ರಹ್ಮಲೋಕದಿಂದ ಬಂದ ಗಂಗೆ ಹರಿದ ಭಾರತ, ಬ್ರಹ್ಮಭಾವ ತುಂಬಿ ನಿಂತ ಸದ್ಗುರುಗಳ ಭಾರತ, ಧರ್ಮದಿಂದ ರಾಜ್ಯವಾಳ್ದ ರಾಮ ಮೆರೆದ ಭಾರತ, ಧರ್ಮವನ್ನು ಎತ್ತಿ ಹಿಡಿದ ಕೃಷ್ಣ ಬೆಳೆದ ಭಾರತ, ಇದು ನಮ್ಮ ಭಾರತ, ಪುಣ್ಯ ಭಾರತ. ಕವಿಶ್ರೇಷ್ಠರ ಹೃದ್ಗೀತದ ಸಾಲುಗಳನ್ನು ಉದ್ಧರಿಸ್ತಾ ಈ ದಿನದ ಸಂಚಿಕೆಯನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಕ್ಷಾತ್ರ ತೇಜ ತುಂಬಿ ಮೊರೆವ ತೋಳ್ಬಲಗಳ ಭಾರತದಲ್ಲಿ ಧರ್ಮವನ್ನು ಎತ್ತಿ ಹಿಡಿದ ಕೃಷ್ಣ ಕೂಡ ಬೆಳೆದಿದ್ದಾನೆ ಅನ್ನೋದು ಈ ಕವಿವರ್ಯರ ಆಂತರ್ಯದ ಇಂಗಿತ. ಅಂತು ಧರ್ಮ ಸಂಸ್ಥಾಪನೆಗೆ ಯುಗ ಯುಗಾಂತರಗಳಲ್ಲೂ ತನ್ನನ್ನು ತಾನು ಸಂಭವಿಸಿಕೊಂಡಂತಹ ಸ್ವಾಮಿ ಜಗದ್ರಕ್ಷಕ ದೀನಬಂಧು ಕೃಷ್ಣ ಸ್ವಾಮಿಯನ್ನು ಸಂಭ್ರಮಿಸುವಂತಹ, ಆತನ ಜನನೋತ್ಸವವನ್ನು ಆಚರಿಸುವಂತಹ ಕಾಲ ಸನ್ನಿಹಿತವಾಗಿದೆ. ಕೆಲವು ಸಜ್ಜನ ಪಂಗಡದವರು ಇಂದೇ ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡುತ್ತಾರೆ. ಅಂತಹ ಸಜ್ಜನ ಮಿತ್ರರೆಲ್ಲರಿಗೆ ಕೃಷ್ಣಾಷ್ಟಮಿಯ ಹಾರ್ದಿಕ ಶುಭಕಾಮನೆಗಳನ್ನು ಕೋರುತ್ತಾ, ನಾಳೆ ಕೃಷ್ಣಾಷ್ಟಮಿಯನ್ನು ಬಹಳಷ್ಟು ಹೆಚ್ಚು ಜನ ಆಚರಣೆ ಮಾಡೋದರಿಂದ ನಾಳೆ ಕೃಷ್ಣ ಕಥನ ಮನೋಮಥನವನ್ನು ಹೆಚ್ಚಾಗಿ ಮಾಡೋಣ ಎನ್ನುವ ಅರಿಕೆಯಿಂದ ಧೀರ ವೀರ ಸಮರ ಕಲಿ ತಾತ್ಯಾ ಟೋಪಿಯ ಕಥೆಯನ್ನು ಈ ಸಂಚಿಕೆಯಲ್ಲಿ ಮುಂದುವರಿಸ್ತಾ ಇದ್ದೇವೆ. ಇವರ ಕಥೆಯನ್ನು ಮುಂದುವರಿಸ್ತಾ ಇದ್ದೆವು. ನಾನಾ ಸಾಹೇಬ ಪೇಶ್ವೆ ಮತ್ತು ತಾತ್ಯಾ ಟೋಪೆ ಯಾವ ರೀತಿಯಲ್ಲಿ ಬ್ರಿಟಿಷರನ್ನು ಭಾರತ ಬಿಟ್ಟು ಕಳಿಸಬೇಕು ಎನ್ನುವಂತಹ ಗುಪ್ತ ಸಮಾಲೋಚನೆಗಳನ್ನು ಮಾಡುವಾಗ ಮೀರತ್, ದೆಹಲಿ ಮುಂತಾದ ಪ್ರದೇಶಗಳಲ್ಲಿ ಬಡಿದೆದ್ದು ಸಿಡಿದೆದ್ದಂತಹ, ಬಂಡಾಯವೆದ್ದಂತಹ ಹಲವು ಕ್ರಾಂತಿಕಾರಿಗಳು ಹೇಗೆ ಭಾರತಕ್ಕೆ ಮತ್ತೆ ಈ ಒಂದು ರಾಜ್ಯಗಳನ್ನು ದೊರಕಿಸಿಕೊಟ್ಟರು ಎನ್ನುವ ಕಥೆಯನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೆವು. ಕಾನ್ಪುರವನ್ನು ಗೆದ್ದಂತಹ ಆ ಸ್ವಾತಂತ್ರ್ಯ ಸೈನಿಕರ ವಿಜಯೋತ್ಸಾಹವಂತೂ ಅಬ್ಬಾ ಹೇಳತೀರದು. ಬ್ರಹ್ಮಾವರ್ತದಲ್ಲಿ ವಿಧಿಪೂರ್ವಕವಾಗಿ ಮತ್ತೊಮ್ಮೆ ರಾಜ್ಯಾಭಿಷೇಕವಾಗಿದೆ. ನಾನಾ ಸಾಹೇಬ ಪೇಶ್ವೆ ಮತ್ತೊಮ್ಮೆ ಪಟ್ಟಕ್ಕೇರಿದ್ದಾನೆ. ದೊರೆಯನ್ನು ಕಳೆದುಕೊಂಡ ನಾಡಿಗೆ ಮತ್ತೊಮ್ಮೆ ರಾಜರು ದೊರಕಿದಂತಾಗಿದೆ. ಕಾನ್ಪುರದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾದದ್ದು ತಿಳಿಯುತ್ತಿದ್ದಂತೆಯೇ ಕೇವಲ 3 ದಿನಗಳಲ್ಲಿ ಜೂನ್ 7ರಂದು ಝಾನ್ಸಿ ಪ್ರದೇಶ ಸ್ವಾತಂತ್ರ್ಯವನ್ನು ಘೋಷಿಸಿಬಿಟ್ಟಿದೆ. ರಾಜ್ಯಹೀನ ಲಕ್ಷ್ಮಿ ಪುನಃ ಮಹಾರಾಣಿ ಲಕ್ಷ್ಮೀಬಾಯಿಯ ಆಳ್ವಿಕೆಗೆ ಒಳಗಾಗಿದ್ದಾಳೆ. ಆ ಸ್ವಾತಂತ್ರ್ಯ ಸೌದಾಮಿನಿಯ ಕತ್ತಿ ಹೊರೆಯಿಂದ ಹೊರಗೆ ಬಿದ್ದಿದೆ. ಕಾನ್ಪುರ, ಝಾನ್ಸಿಗಳು ಬಂಡೆದ್ದ ಸುದ್ದಿಯನ್ನು ಹಾಹಾಕಾರದಲ್ಲಿ ಎಲ್ಲೆಡೆ ಹಂಚುವುದರೊಳಗಾಗಿ ನಾಡೆಲ್ಲ ಕ್ರಾಂತಿ ಹಬ್ಬಿ ಹೋಗಿದೆ. ಅಲ್ಲಲ್ಲಿ ಅಳಿದುಳಿದ ಸೈನಿಕ ಪಡೆಗಳು ದಂಗೆ ಎದ್ದು ಬಿಟ್ಟಿವೆ. ಕ್ರಾಂತಿಯ ಜ್ವಾಲೆ ಕಾಳ್ಗಿಚ್ಚಿನಂತೆ ಉಳಿದ ಹಿಂದೂಸ್ತಾನವೆಲ್ಲವನ್ನು ಆವರಿಸಿಕೊಂಡಿದೆ. ಪ್ರಾಣ ಉಳಿಸಿಕೊಂಡರೆ ಸಾಕು ಎನ್ನುವಂತಹ ಕ್ಷೀಣ ಪರಿಸ್ಥಿತಿಯಲ್ಲಿ ಬಿಳಿಯರು ಅತ್ತಿಂದಿತ್ತ ಓಡಾಡ ಹತ್ತಿದ್ದಾರೆ. 100 ವರ್ಷಗಳ ಕಾಲದ ಪಾಪದ ಪ್ರಾಯಶ್ಚಿತ್ತ ಇಂಗ್ಲಿಷರನ್ನು ಬಹುವಾಗಿ ಕಾಡುತ್ತಾ ಇದೆ. ಭಾರತದ ಕೇಸರಿ ಇದೀಗ ಮೈದಡವಿಕೊಂಡು ಮೈ ಕೊಡವಿಕೊಂಡು ಮೇಲೆದ್ದು ನಿಂತಿರುವ ಕಾಲ. ಆದರೇನು ಮಾಡುವುದು? ಉದಯಿಸಿದ ಸೂರ್ಯ ಮತ್ತೆ ಆಗಲೇಬೇಕಲ್ಲವೇ? ಋತು ನಿಯಮದಂತೆ ಈ ಗೆಲುವಿನ ಸಂಭ್ರಮ ಬಹುಕಾಲ ಉಳಿಯಲಾಗಲಿಲ್ಲ. ಜುಲೈ 16ರಂದು ಆಂಗ್ಲ ಪಡೆ ನಾನಾ ಸಾಹೇಬನ ಸೈನ್ಯವನ್ನು ಯುದ್ಧವೊಂದರಲ್ಲಿ ಮಣಿಸಿಬಿಟ್ಟಿದೆ. ಅಳಿದುಳಿದ ಸೈನ್ಯವನ್ನು ಕಲೆ ಹಾಕಿಕೊಂಡು ನಾನಾ ಸಾಹೇಬ ಜೀವರಕ್ಷಣೆಗಾಗಿ ತಪ್ಪಿಸಿಕೊಂಡು ಓಡಿ ಹೋಗಬೇಕಾದಂತಹ ದಾರುಣವಾದ ಪ್ರಕ್ಷುಬ್ಧ ಪರಿಸ್ಥಿತಿ ಅಲ್ಲಿ ಎದುರಾಗಿದೆ. ಒಟ್ಟಿಗಿದ್ದಂತಹ ಇತರರನ್ನೂ ಕಾಯ್ದುಕೊಳ್ಳುತ್ತಾ ಅವನಿಗೆ ಬೆಂಬಲವಾಗಿ ನಿಂತ ಮಹಾ ಸಾಮ್ರಾಜ್ಞ ಸಮರಕಲಿ ತಾತ್ಯಾ ಟೋಪಿ ಅಲ್ಲಿ ಆ ನಾನಾ ಸಾಹೇಬನೊಡನೆ ಇದ್ದಾನೆ. ಸುಸಂಘಟಿತ, ಶಿಸ್ತುಬದ್ಧ, ಜಿದ್ದಿನ ಆಂಗ್ಲರಿಗೆ
ದೇಶಿ ಸೈನ್ಯ ಸೋತಿದೆ ಎನ್ನುವ ವಿಚಾರ ಮಹಾನಂದವನ್ನು ಕೊಟ್ಟು ಬಿಟ್ಟಿದೆಯಂತೆ. ಸೋತಂತಹ ಈ ನಾನಾ ಸಾಹೇಬನ ಸೈನ್ಯವಾದರೂ ಪಾಪ ಹರಿದು ಹಂಚಿ ಹೋಗಿ ಎಲ್ಲರೂ ದೂರ ದೂರ ಆಗಿಬಿಟ್ಟಿದ್ದಾರೆ. ಅಸ್ತವ್ಯಸ್ತವಾದ ಸೈನ್ಯದ ಪಡೆಗಳನ್ನು ಒಂದುಗೂಡಿಸುತ್ತಾ ಮತ್ತೆ ಮತ್ತೆ ಅವರನ್ನು ಹುರಿದುಂಬಿಸುತ್ತಾ ಸ್ವಾತಂತ್ರ್ಯದ ಗುರಿಯನ್ನು ಸಾಧಿಸಬಲ್ಲ ಸಮರ್ಥನಾದ ಸೇನಾಪತಿ ಯಾರು ಎನ್ನುವುದಾಗಿ ಎಲ್ಲ ಕ್ರಾಂತಿವೀರರು ಸಮಾಲೋಚನೆ ಮಾಡುತ್ತಿದ್ದಾರೆ. ಆದರೆ ಎಲ್ಲರ ಮನಸ್ಸಿನಲ್ಲೂ ಹೊಳೆದ ಒಂದೇ ಬೆಳಕು, ಅದು ಅಂತಹ ಸೇನಾನಿಯಾಗಬೇಕಾದರೆ ಅದು ತಾತ್ಯಾ ಟೋಪೆ ಮಾತ್ರ. ಈ ಪರಿಸ್ಥಿತಿಯ ಭಯಾನಕತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾನಾ ಸಾಹೇಬ ಪೇಶ್ವೆ ಸೈನ್ಯದ ಸರ್ವ ಜವಾಬ್ದಾರಿಯನ್ನು ವಹಿಸಿಕೊಂಡು ಸ್ವಾಧೀನತೆಯ ಸಂಗ್ರಾಮವನ್ನು ಮುಂದುವರೆಸಲಿಕ್ಕಾಗಿ ತಾತ್ಯಾ ಟೋಪಿಯನ್ನು ಇದೀಗ ನಾನಾ ಸಾಹೇಬ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ನಾನಾ ಆಜ್ಞೆ ಮಾಡಿಬಿಟ್ಟಿದ್ದಾರೆ ಅಂದರೆ ಅದು ತಾತ್ಯಾಗೆ ವೇದವಾಕ್ಯವೇ ಸರಿ. ಇದುವರೆವಿಗೆ ಒಟ್ಟಿಗೆ ಓಡಾಡುತ್ತಿದ್ದ ಇಬ್ಬರೂ ಇದೀಗ ಬೇರೆಯಾಗಬೇಕಾದ ವಿಲಕ್ಷಣ ಪರಿಸ್ಥಿತಿ. ತನ್ನ ಹೊಣೆ ಎಷ್ಟು ಕಠಿಣವಾದದ್ದು ಅನ್ನುವುದನ್ನು ತಾತ್ಯಾ ಟೋಪಿ ಚೆನ್ನಾಗಿಯೇ ಅರಿತಿದ್ದ. ಆದರೂ ಸೋತು ಎಲ್ಲೆಡೆಯಲ್ಲಿ ಹಂಚಿ ಹೋಗಿದ್ದ ಸಾವಿರಾರು ಸೈನಿಕರನ್ನು ಸಂಘಟನೆ ಮಾಡೋದು, ಅವರ ಹೊಟ್ಟೆ ಬಟ್ಟೆಗಳಿಗೆ ಒದಗಿಸುವುದು, ಅವರ ಕೈಗಳಿಗೆ ಶಸ್ತ್ರಾಸ್ತ್ರಗಳನ್ನು ದೊರಕಿಸಿಕೊಡುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿರಾಶೆಗೊಂಡಿದ್ದಂತಹ ಸೈನಿಕರ ಎದೆಯಲ್ಲಿ ಮತ್ತೆ ನೂರ್ಮಡಿಸುವಂತಹ ವಿಶ್ವಾಸವನ್ನು ತುಂಬಿಸುವುದು, ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳನ್ನು ಒಟ್ಟಿಗೆ ಎದುರಿಸಿದ್ದ ತಾತ್ಯ ಇಟ್ಟ ಮುಂದಿನ ದಿಟ್ಟ ಹೆಜ್ಜೆ ಏನು ನೋಡೋಣ ವಿರಾಮದ ನಂತರ. ಇಂಗ್ಲಿಷ್ ಸೈನ್ಯವಾದರೂ ನೂರಾರು ಶಸ್ತ್ರಾಸ್ತ್ರಗಳಿಂದ ಸರ್ವಸನ್ನದ್ಧವಾಗಿದೆ. ಸಕಲ ರೂಪದಲ್ಲಿ ಸಜ್ಜಾಗಿರುವಂತಹ ಆಂಗ್ಲ ಪಡೆಯನ್ನು ಮಣಿಸಬೇಕು ಅಂದರೆ ಅಷ್ಟು ಸುಲಭದ ವಿಚಾರವೇನಲ್ಲ. ಆದರೆ ಸರಿಯಾದ ರೀತಿಯಲ್ಲಿ ನಿರ್ದುಷ್ಟ ರೀತಿಯಲ್ಲಿ ಉಪಾಯಕ್ಕೆ ಸರಿಯಾದ ಕಾರ್ಯತಂತ್ರವನ್ನು ಯೋಚಿಸಿ ತಾತ್ಯಾ ಟೋಪೆ ಸಣ್ಣ ಮಟ್ಟಿನಲ್ಲಿ ಪ್ರಾರಂಭಿಸಿ ಕಿಡಿಯೊಂದು ಕಿಚ್ಚಾಗಿ ಹರಡುವಂತೆ ಈತ ಕೂಡ ಸಮರ ತಂತ್ರವನ್ನು ಸಾರಿದ್ದಾನೆ. ಮೊಟ್ಟ ಮೊದಲು ತಾತ್ಯಾ ಟೋಪಿ ಶಿವರಾಜಪುರ ಎಂಬಲ್ಲಿನ ಮಿಲಿಟರಿ ಕೇಂದ್ರದ ಕಡೆ ತಾನು ಹೊರಟಿದ್ದಾನೆ. ಅದೇ ತಾನೇ ಅಲ್ಲಿ ಬಂಡೆದ್ದ ಪಡೆಯನ್ನು ತನ್ನ ವಶ ಮಾಡಿಕೊಂಡಿದ್ದಾನೆ. ಆ ಶಿವರಾಜಪುರದಲ್ಲಿ ಬಂಡೆದ್ದ ಆ ಸ್ವಾತಂತ್ರ್ಯ ಯೋಧರನ್ನು, ಆ ಸಮರ ಕಲಿಗಳನ್ನು ತನ್ನ ವಶ ಮಾಡಿಕೊಂಡಿದ್ದಾನೆ. ಆ ಸೈನಿಕ ತುಕಡಿಯನ್ನು ತೆಗೆದುಕೊಂಡು ಬಿರುಗಾಳಿಯಂತೆ ನುಗ್ಗಿ ಬಂದಿದ್ದಾನೆ. ನುಗ್ಗಿ ಬಂದದ್ದೇ ತಡ ಕಾನ್ಪುರವನ್ನು ಗೆದ್ದು ಬಿಟ್ಟಿದ್ದಾನೆ. ಲಕ್ನೋ ಕಡೆ ಹೊರಟಿದ್ದಾನೆ. ಇನ್ನು ಹ್ಯಾವ್ಲಾಕನ ಮೇಲೆ, ಹ್ಯಾವ್ಲಾಕ್ ಎನ್ನುವ ಅಧಿಕಾರಿ ಇದ್ದದ್ದು ಲಕ್ನೋವಲ್ಲಿ, ಅಲ್ಲಿ ಅವನ ಮೇಲೆ ಹೊರಟಿದ್ದಾನೆ. ಆಂಗ್ಲರ ಮೇಲೆ ಈಗ ಒಂದಿಂದೊಮ್ಮೆಲೆ ಬರಸಿಡಿಲು ಬಂದು ಬಡಿದಂತಾಗಿಬಿಟ್ಟಿದೆ. ಮರಾಠಿಗರ ಪರಂಪರೆಯ ಕಿರುಕುಳ ಯುದ್ಧದಲ್ಲಿ ನಮ್ಮ ತಾತ್ಯಾ ಟೋಪೆ ಅತ್ಯಂತ ನಿಪುಣನಾಗಿದ್ದಾನೆ. ಅಡಗಿ ಕುಳಿತು ಹೊಡೆಯುವುದು, ಹೊಡೆದು ಓಡಿ ಹೋಗುವುದು, ಒಮ್ಮೆ ಹಿಂದಿನಿಂದ, ಒಮ್ಮೆ ಮುಂದಿನಿಂದ, ಒಮ್ಮೆ ಎಡದಿಂದ, ಒಮ್ಮೆ ಬಲದಿಂದ ಕಾಣದ ತಾತ್ಯಾ ಟೋಪಿಯ ಕತ್ತಿಯ ಆಘಾತಕ್ಕೆ ಸಿಕ್ಕು ಈ ಹ್ಯಾವ್ಲಾಕನ ಸೈನ್ಯ ಸಿಕ್ಕಾಗಿ ತುಂಡಾಗಿ ತುಂಡರಿಸಿ ಹೋಗಿದೆ. ಹ್ಯಾವ್ಲಾಕನನ್ನು ಹಣ್ಣುಗಾಯಿ ಮಾಡಿದಂತಹ ತಾತ್ಯ ಇದ್ದಕ್ಕಿದ್ದಂತೆ ಕಾಲ್ಪಿಯ ಮೇಲೆ ಬಂದೆರಗಿ ಬಿಟ್ಟಿದ್ದಾನೆ. ಕಾಲ್ಪಿ ಕಾನ್ಪುರದಿಂದ 45 ಮೈಲಿ ದೂರದಲ್ಲಿರುವಂತಹ ಒಂದು ಸುಭದ್ರವಾದ ಕೋಟೆ. ನಾನಾ ಸಾಹೇಬನ ಆಗಿನ ಕೇಂದ್ರ ಫತೇಪುರ ಮತ್ತು ಲಕ್ಷ್ಮೀಬಾಯಿ ಝಾನ್ಸಿ ಇವೆರಡರ ಮಧ್ಯೆ ಇದ್ದು ಎರಡಕ್ಕೂ ಸಂಬಂಧವನ್ನು ಸೂಚಿಸುವಂತಹ ಒಂದು ಅತ್ಯಂತ ಮಹತ್ವದ ಕಿಲ್ಲೆ ಇದು. ಈ ಕೋಟೆಯ ಮುಂದೆ ಬಂದಿಳಿದ ತಾತ್ಯಾ ಟೋಪಿ ನೋಡುತ್ತಿದ್ದಂತೆ ಗೆದ್ದೇ ಬಿಟ್ಟಿದ್ದಾನೆ. ಗೆದ್ದ ಕಾಲ್ಪಿ ಕೋಟೆಯನ್ನು ಇನ್ನಷ್ಟು ಭದ್ರಪಡಿಸಿಕೊಳ್ಳುತ್ತಾ ತನ್ನ ಸೈನ್ಯ ಸಂಚಾಲನೆಯ ಕೇಂದ್ರವಾಗಿ ಈ ಒಂದು ಶಕ್ತಿ ಸ್ಥಳವನ್ನು ಕಾಲ್ಪಿಯನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ.
ಮದ್ದು ಗುಂಡುಗಳ ಕಾರ್ಖಾನೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾನೆ. ಸುತ್ತಲೂ ಶತ್ರುಗಳು ತುಂಬಿರುವಾಗ ಅವರ ನಡುವೆಯೇ ನವೀನ ರೀತಿಯೊಂದನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಕಾಲ್ಪಿಗೆ ಕಾವಲಿನ ವ್ಯವಸ್ಥೆಯನ್ನು ಮಾಡಿ ಮತ್ತೆ ಹೊರಬಿದ್ದಂತಹ ತಾತ್ಯಾ ಟೋಪೆ ಒಂದರ ಮೇಲೊಂದರಂತೆ ಅನೇಕ ಅದ್ಭುತಗಳಿಗೆ ಕೈ ಹಚ್ಚಿದ್ದಾನೆ. 1857 ನವೆಂಬರ್ ಒಂದೇ ಏಟಿಗೆ ತಾತ್ಯಾ ಟೋಪಿ ಕಾನಪುರದಿಂದ ಗ್ವಾಲಿಯರ್ವರೆಗೆ ಸೈನಿಕ ಚೌಕಿಯನ್ನು ಏರ್ಪಡಿಸಿದ್ದಾನೆ. ಗ್ವಾಲಿಯರ್ನ ಶಿಂಧೆ ರಾಜನ ಸೈನ್ಯದ ಪಡೆಗಳನ್ನು ಯುದ್ಧಕ್ಕೆ ಸೇರಲಿಕ್ಕಾಗಿ ಆಹ್ವಾನ ಮಾಡಿದ್ದಾನೆ. ಪಂತಾಹ್ವಾನ ಸ್ವೀಕರಿಸಿದ ಅವರು ಇವರೊಟ್ಟಿಗೆ ಸೇರ್ಪಡೆಯಾಗುವುದರೊಳಗೆ ಇದ್ದಕ್ಕಿದ್ದಂತೆ ಅದೃಶ್ಯನಾದವನು ಪುನಃ ಕಾಣಿಸಿಕೊಂಡಿದ್ದಾನೆ ಶಿಂಧೆ ಸೈನ್ಯದ ಶಿಬಿರವಾದ ಮೋರಾರ್ನಲ್ಲಿ. ಪ್ರಖ್ಯಾತವಾದ ಶಿಂಧೆ ಸೈನ್ಯವನ್ನು ಕೂಡ ತನ್ನ ವಶವಾಗಿ ಮಾಡಿಕೊಂಡಿದ್ದ ತಾತ್ಯಾ ಟೋಪೆ ಇನ್ನೂ ತನ್ನ ರಣತಂತ್ರಗಳನ್ನು ವಿಸ್ತರಿಸುತ್ತಲೇ ಸಾಗಿದ್ದಾನೆ. ಇಷ್ಟರಲ್ಲಿ ಕಾನ್ಪುರ ಕಾಯುತ್ತಿದ್ದಂತಹ ಇಂಗ್ಲಿಷ್ ಅಧಿಕಾರಿ ವಿಂಡ್ ಹ್ಯಾಮ್ ಬಳಿ ಸಾಕಷ್ಟು ಸೈನ್ಯ ಇಲ್ಲ ಅನ್ನುವ ವಿಚಾರವನ್ನು ಕೂಡ ಅಂದಿನ ಕಾಲಕ್ಕೆ ಶುಭ ಸುದ್ದಿ ಭಾರತಕ್ಕದು. ಅದನ್ನು ತಾತ್ಯಾ ಟೋಪೆ ಕಂಡುಹಿಡಿದು ಬಿಟ್ಟಿದ್ದಾನೆ, ಪತ್ತೆ ಹಚ್ಚಿದ್ದಾನೆ. ಇದೇ ಸರಿಯಾದ ಹೊತ್ತು ಎನ್ನುತ್ತಾ ಸೈನಿಕರನ್ನು ಹುರಿದುಂಬಿಸಿ ಯಮುನಾ ನದಿಯನ್ನು ನೇರವಾಗಿ ದಾಟಿ ಕನಸು ಮನಸ್ಸಿನಲ್ಲಿ ಎಣಿಸಿಯೇ ಇರದಿದ್ದಂತಹ ಆ ವಿಂಡ್ಹ್ಯಾಮ್ನ ಮುಂದೆ ಸೈನ್ಯ ಸಹಿತ ಪ್ರಕಟನಾಗಿದ್ದಾನೆ. ಹಾದಿಯಲ್ಲಿಯ ಠಾಣೆಗಳನ್ನು ಗೆದ್ದು ಇಂಗ್ಲಿಷರ ಆಹಾರ ಸರಬರಾಜುಗಳನ್ನು ಪೂರ್ಣವಾಗಿ ಕತ್ತರಿಸಿಬಿಟ್ಟಿದ್ದಾನೆ. ಪಾಂಡು ನದಿಯ ದಡದಲ್ಲಿ ಭೀಕರವಾದ ಕಾಳಗ ನಡೆಸಿದ್ದಾನೆ. ರಣಾಂಗಣದಲ್ಲಿ ಕತ್ತಿ ಝಳಪಿಸುತ್ತಾ ಈತ ವಿಜೃಂಭಿಸಿದ್ದಾನೆ. ಇಂಗ್ಲಿಷರಿಗಾಗುತ್ತಿದ್ದ ಅವಮಾನ ಪರಾಭವ ಹೇಳತೀರದಾಗಿದೆ. ಅವರ ಸಂಪತ್ತೆಲ್ಲವೂ ಲೂಟಿಯಾಗಿಬಿಟ್ಟಿದೆ. ಆಹಾರ ಧಾನ್ಯಗಳು ನಷ್ಟವಾಗಿ ಬಿಟ್ಟಿವೆ. ಅಸಂಖ್ಯ ಸಂಖ್ಯೆಯಲ್ಲಿ ಇಂಗ್ಲಿಷರು ಸಾವಿಗೆ ಶರಣಾಗಿ ಬಿಟ್ಟಿದ್ದಾರೆ. ಅವರ ಸೈನ್ಯವಂತೂ ಹೇಳ ಹೆಸರಿಲ್ಲದೆ ಧೂಳೀಪಟವಾಗಿ ಬಿಟ್ಟಿದೆ. ಅವರ ನಾಮಾಂಕಿತ ಯುದ್ಧಪಟುಗಳೂ ಕೂಡ ದಾರುಣ ರೀತಿಯಲ್ಲಿ ಸಾವನ್ನಪ್ಪಿಬಿಟ್ಟಿದ್ದಾರೆ. ಕಾಲ್ಪಿಗಾಗಿ ಹರಸಿದ್ದ ಕಣ್ಣೀರು ಆರುವ ಮುನ್ನವೇ ಕಾನ್ಪುರ ಪುನಃ ಇಂಗ್ಲಿಷರ ಕೈಬಿಟ್ಟು ಹೋಗಿದೆ. ದೂರದ ಯುರೋಪಿನ ಮೂಲೆ ಮೂಲೆಗೂ ಕೂಡ ತಾತ್ಯಾ ಟೋಪೆಯ ಹೆಸರು ಸಿಂಹ ಸ್ವಪ್ನವಾಗಿ ಮುಟ್ಟಿಬಿಟ್ಟಿದೆ. ಇಂಗ್ಲೆಂಡ್ ದೇಶಕ್ಕೆ ಗರಬಡಿದಂತಾಗಿದೆ. ಎಲ್ಲರೂ ತಲೆಯ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇಡೀ ಯುರೋಪ್ ಖಂಡಕ್ಕೆ ಹಿಂದೂಸ್ತಾನದ ಪರಾಕ್ರಮದ ಪರಿಚಯ ಮಾಡಿಕೊಟ್ಟ ಸೇನಾಧಿಪತಿ ವೀರಕಲಿ ತಾತ್ಯಾ ಟೋಪೆ ಸಮಗ್ರವಾದ ಯುರೋಪ್ ಖಂಡಕ್ಕೆ ನಮ್ಮ ಹಿಂದೂಸ್ತಾನದ ಪರಾಕ್ರಮದ ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ. ಕ್ರಾಂತಿಯ ಕೇಂದ್ರ ಕಾನಪುರ ಬ್ರಹ್ಮಾವರ್ತಗಳು ಪುನಃ ನಾನಾ ಸಾಹೇಬ ಪೇಶ್ವೆಯನ್ನು ಬರಮಾಡಿಕೊಂಡಿವೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇಂಗ್ಲಿಷರ ವಿರುದ್ಧ ಹೋರಾಡಿ ಸೋತು ನಿರಾಶೆಗೊಂಡಂತಹ ದೇಶೀ ಸೈನಿಕರ ಮೈಯಲ್ಲಿ ಹೊಸ ಮಿಂಚಿನ ಸಂಚಾರವಾಗಿ ಬಿಟ್ಟಿದೆ. ಹೊಸ ಚೈತನ್ಯ ಇವರಲ್ಲಿ ಆವರಿಸಿಕೊಂಡಿದೆ. ಈ ಕಾನ್ಪುರದ ಮಹಾನ್ ದಿಗ್ವಿಜಯದಿಂದ ಇಂಗ್ಲಿಷರ ಪ್ರಮುಖ ಸೇನಾಧಿಪತಿ ಸರ್ ಕಾಲಿನ್ ಕ್ಯಾಂಬಲ್ ಆ ಕಾಲದಲ್ಲಿ ಲಕ್ನೋದಲ್ಲಿದ್ದ. ತಾತ್ಯಾ ಟೋಪಿ ಖಂಡಿತವಾಗಿಯೂ ಸುಲಭಗ್ರಾಹ್ಯನಲ್ಲ, ಸಾಮಾನ್ಯವಾದ ಶತ್ರುವಲ್ಲ ಎನ್ನುವುದನ್ನು ಅನೇಕ ಯುದ್ಧ ಗೆದ್ದಿದ್ದಂತಹ ಈ ಸೇನಾಧಿಪತಿ ಸರ್ ಕಾಲಿನ್ ಕ್ಯಾಂಬಲ್ ಅದಾಗಲೇ ಗುರುತಿಸಿದ. ತಾತ್ಯಾ ಟೋಪಿಯನ್ನು ಸೋಲಿಸಿ ಸೆರೆ ಹಿಡಿಯುವವರೆಗೂ ಇಂಗ್ಲಿಷರಿಗೆ ಉಳಿಗಾಲವಿಲ್ಲ ಅನ್ನುವುದನ್ನು ಮನಗಂಡಂತಹ ಈತ ತನ್ನ ಸೈನ್ಯವನ್ನೆಲ್ಲ ಈಗ ಒಟ್ಟು ಕಲೆ ಹಾಕುತ್ತಿದ್ದಾನೆ. ಹಲವು ಕುಶಲ ಸೇನಾಪತಿಗಳೊಡನೆ ಕಾನ್ಪುರಕ್ಕೆ ಮುತ್ತಿಗೆ ಹಾಕಿದ್ದಾನೆ. ತಾತ್ಯಾ ಟೋಪಿಯ ಸುತ್ತಲೂ ಸೈನ್ಯದ ಬಲೆಯನ್ನು ಹೆಣೆದು ಬಿಟ್ಟಿದ್ದಾನೆ. ಡಿಸೆಂಬರ್ 6ರಂದು ತಾತ್ಯಾ ಟೋಪಿಯನ್ನು ಕೈಸೆರೆ ಹಿಡಿಯಲು ಕಾಲಿನ್ ಮಾಡಿದಂತಹ ಯತ್ನ ಖಂಡಿತವಾಗಿ ಅಷ್ಟಿಷ್ಟಲ್ಲ. ತಾತ್ಯಾ ಟೋಪಿ ಸಹ
ಇಂಗ್ಲಿಷರ ಈ ದುರುದ್ದೇಶದ ಉಪಾಯಗಳನ್ನು ಗುರುತಿಸಿಬಿಟ್ಟಿದ್ದಾನೆ. ಕಾನಪುರದ ಆವರಣದಲ್ಲಿ ಮತ್ತೊಮ್ಮೆ ಮಹಾ ಕದನವೊಂದು ನಡೆದು ಹೋಗಿದೆ. ಆದರೆ ದುರದೃಷ್ಟವಶಾತ್ ಈ ಸಾರಿ ವಿಜಯಮಾಲೆ ಕಾಲಿನ್ನನ ಕೊರಳಿಗೆ ಬಿದ್ದುಬಿಟ್ಟಿದೆ. ಕಾನಪುರ ಹಿಂದೂಗಳಿಗಾಗಿ ಪತನವಾಗಿದೆ. ಪತನವಾದ ಕಾನಪುರವನ್ನು ಜತನವಾಗಿ ತಾತ್ಯ ಟೋಪೆ ಕಾಯ್ದುಕೊಂಡ ಬಗೆಯೇನು ನೋಡೋಣ ವಿರಾಮದ ನಂತರ. ಬ್ರಹ್ಮಾವರ್ತದ ನಾನಾ ಸಾಹೇಬನ ಅರಮನೆಯನ್ನು ಇಂಗ್ಲಿಷರು ಸುಟ್ಟು ಬೂದಿ ಮಾಡಿ ಹಾಕಿದ್ದಾರೆ. ನಗರದಲ್ಲಿ ರಾರಾಜಿಸುತ್ತಿದ್ದ ಸಂಪತ್ತೆಲ್ಲವನ್ನ ದೋಚಿಬಿಟ್ಟಿದ್ದಾರೆ. ಅಯ್ಯೋ, ಅಲ್ಲೊಂದು ವಿಲಕ್ಷಣ ಸ್ಥಿತಿ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ. ಯಾವ ತಾತ್ಯ ಟೋಪಿಯನ್ನು ಹಿಡಿಯಬೇಕೆಂದು ಇಷ್ಟೆಲ್ಲ ಯೋಜನೆಗಳನ್ನು ಮಾಡಿ ಅನೇಕ ಸಿಪಾಯಿಗಳನ್ನು ಕಾಲಿನ್ ಬಲಿ ಕೊಟ್ಟಿದ್ದನೋ ಆ ತಾತ್ಯ ಟೋಪಿ ಕಾಲಿನ್ನನ ಕಣ್ಣಿಗೆ ಮಣ್ಣೆರಚಿ ಹೋಗಿದ್ದಾನೆ. ಇಂಗ್ಲಿಷರ ಸೈನ್ಯದ ಬಲೆಯನ್ನು ತುಂಡಾಗಿ ಕತ್ತರಿಸಿ ತನ್ನ ಸೈನ್ಯ ಸಮೇತ ತಪ್ಪಿಸಿಕೊಳ್ಳುತ್ತಾ ಕಾಲ್ಪಿಯ ಕಡೆಗೆ ಪಲಾಯನ ಮಾಡಿಬಿಟ್ಟಿದ್ದಾನೆ ತಾತ್ಯ ಟೋಪಿ. ಬೆನ್ನಟ್ಟಿ ಬಂದಿದ್ದಂತಹ ಆಂಗ್ಲ ಸೈನ್ಯ ಮತ್ತೆ ಬರಿಗೈಯಲ್ಲಿ ಹಿಂದಿರುಗುವಂತೆ ಇತ್ತ ಮಾಡಿದ್ದಾನೆ. ಇಂಗ್ಲಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ತಾತ್ಯ ಟೋಪೆ ಕಾನಪುರದಿಂದ ಇದೀಗ ಕಾಲ್ಪಿಗೆ ಬಂದಿದ್ದಾನೆ. ಕಾಲ್ಪಿಗೆ ಬಂದ ನಂತರ ದೇಶಿ ರಾಜ ಮಹಾರಾಜರ ಕಡೆ ತನ್ನ ಗಮನವನ್ನು ಹರಿಸಿದ್ದಾನೆ. ಅವನು ದೇಶದ ಎಲ್ಲ ರಾಜರುಗಳಿಂದ ಸಾಧ್ಯವಾದಷ್ಟು ಮಟ್ಟಕ್ಕೆ ಸಹಾಯವನ್ನು ಪಡೆದುಕೊಳ್ಳುತ್ತಿದ್ದಾನೆ. ಗೆಲುವು ಎನ್ನುವುದು ಒಬ್ಬರು ಮಾತ್ರ ಸಾಧಿಸುವುದಲ್ಲ, ಎಲ್ಲರೂ ಒಗ್ಗೂಡಿಕೊಂಡಾಗ ಸಂಘೇ ಶಕ್ತಿ ಕಲವ್ಯುಗೆ, ಒಗ್ಗಟ್ಟಿನಲ್ಲೇ ಬಲವಿದೆ ಅನ್ನುವುದನ್ನು ಎಲ್ಲ ರಾಜ ಮಹಾರಾಜರನ್ನು ಒಟ್ಟಾಗಿ ಸೇರಿಸಿದ್ದಾನೆ. ಕೆಲವು ಸ್ವಾತಂತ್ರ್ಯ ಸಮರರಲ್ಲಿ ಗುಪ್ತ ವಿಚಾರಗಳನ್ನು ಕೂಡ ಆಲೋಚನೆ ಮಾಡಿದ್ದಾನೆ. ಕೆಲವರು ಅತ್ಯಂತ ರಹಸ್ಯ ರೀತಿಯಲ್ಲಿ ತಾತ್ಯ ಟೋಪಿಗೆ ನೆರವನ್ನು ಕೂಡ ಕೊಟ್ಟಿದ್ದಾರೆ. ಇಂಗ್ಲಿಷರ ರೋಷಕ್ಕೆ ತಾವೆಲ್ಲಿ ಈಡಾಗಿಬಿಡ್ತೀವೆಯೋ ಎನ್ನುವಂತಹ ಭಯಕ್ಕೆ ಮತ್ತೆ ಕೆಲವರು ತಟಸ್ಥರಾಗಿದ್ದಾರೆ. ಸ್ವರಾಜ್ಯದ ಕರೆ ಕೇಳಿದರೂ ಕೂಡ ಕೇಳದಂತೆ ಕಿವಿಗೊಡದಿದ್ದ ಸ್ವಾರ್ಥ ಸಾಧಕ ಸಾಮ್ರಾಟರು ಅನೇಕರು ಸ್ವಜನ ಬಂಧುಗಳ ವಿರುದ್ಧವೇ ಆಂಗ್ಲರಿಗೆ ನೆರವಾದಂತಹ ದಾರುಣವಾದ ಕಥೆಯೂ ಈ ಕದನ ಕಾಳಗಗಳಲ್ಲಿ ಇಲ್ಲದೇ ಇಲ್ಲ. ಇಂತಹ ದೇಶದ್ರೋಹಿಗಳಲ್ಲಿ ಪ್ರಮುಖರಾದವನು ಚರಖಾರಿ ಪ್ರದೇಶದ ರಾಜ. ನೆರವಿಗಾಗಿ ಕೈಚಾಚಿದ್ದ ನಾನಾ ಸಾಹೇಬನೊಡನೆ ಬಹಳ ಉದ್ಧಟತನದಿಂದ ಈತ ವರ್ತನೆಯನ್ನು ತೋರಿಸಿದ್ದಾನೆ. ಆಂಗ್ಲರೊಡನೆ ಸ್ನೇಹವನ್ನು ಬೆಳೆಸಿದ್ದಾನೆ. ಇಂತಹ ಸ್ವಜನ ದ್ರೋಹಿಯ ಪಾರುಪತ್ಯ ಮಾಡಲು ಸಂಕಲ್ಪ ಮಾಡಿದ್ದಾನಲ್ಲವೇ, ಇವನಿಗೆ ಒಂದು ಗತಿಯನ್ನು ಕಾಣಿಸಬೇಕು ಎನ್ನುವುದಾಗಿ ತಾತ್ಯ ಟೋಪಿ ನಿರ್ಧಾರ ಮಾಡಿದ್ದಾನೆ. ನಾಡಿನ ಎಲ್ಲ ದೇಶದ್ರೋಹಿಗಳಿಗೂ ಒಂದು ಬಲವತ್ತರವಾದಂತಹ ಪಾಠವನ್ನು ತಾತ್ಯ ಅಲ್ಲಿ ಕಲಿಸಿದ್ದಾನೆ. ತಾತ್ಯ ಟೋಪಿ ಬರಲಿದ್ದಾನೆ ಎನ್ನುವಂತಹ ವಿಚಾರವನ್ನು ಕೇಳಿಯೇ ಈ ಚರಖಾರಿಯ ರಾಜ ದೇಶದ್ರೋಹಿ ಗಡಗಡನೆ ನಡುಗಿ ಹೋಗಿದ್ದಾನೆ. ಇಂಗ್ಲಿಷರ ಪಾದಕ್ಕೆ ಓಡಿ ಹೋಗಿ ಬಿದ್ದಿದ್ದಾನೆ. ಆಗ ವೈಸ್ರಾಯ್ ಆಗಿದ್ದಂತಹ ಕ್ಯಾನಿಂಗ್ ಮತ್ತು ಸೇನಾಪತಿ ಕಾಲಿನ್ ಇವರಿಬ್ಬರೂ ಕೂಡ ಅಭಯದಾನವನ್ನು ನೀಡಿದ್ದಾರೆ. ಶತ್ರುಗಳೆಲ್ಲ ಒಟ್ಟಾಗುತ್ತಿದ್ದಾರೆ. ದೇಶದ್ರೋಹಿ ಆಂಗ್ಲರನ್ನು ಸೇರಿದ್ದಾನೆ. ಅವರಿಬ್ಬರೂ ಸೇರಿ ಅಭಯವನ್ನು ಕೊಟ್ಟಿದ್ದಾರೆ. ಸರ್ ಹ್ಯೂ ರೋಸ್ ಎನ್ನುವಂತಹ ಸೈನ್ಯಾಧಿಕಾರಿಗೆ ಈ ರಾಜನ ಸಹಾಯಕ್ಕೆ ಧಾವಿಸಬೇಕು ಎನ್ನುವುದಾಗಿ ಅವನಿಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ಸರ್ ಹ್ಯೂ ರೋಜ್ ಝಾನ್ಸಿ ಪ್ರದೇಶದ ಬಳಿ ತನ್ನ ಢೇರೆಯನ್ನು ಹೂಡಿದ್ದ. ಝಾನ್ಸಿ ಬಿಟ್ಟು ಆತ ಹೊರಡುವಂತಿರಲಿಲ್ಲ. ಈ ಎಲ್ಲ ಲೆಕ್ಕಾಚಾರಗಳನ್ನು ಗಮನಿಸಿದ್ದಂತಹ ನಮ್ಮ ಸೇನಾಗ್ರಣಿ ತಾತ್ಯ ಟೋಪೆ ಸುಮ್ಮನಿರಬಹುದು ಎನ್ನುವುದಾಗಿ ನಾವು ಎಣಿಸಬಹುದೇನು? ಗರುಡನಂತೆ ಎರಗಿ ಹೋಗಿದ್ದಾನೆ. ಆ ಚರಖಾರಿ ರಾಜ್ಯದ ಮೇಲೆ ಗರುಡನಂತೆ ಒಂದು ವಿಹಂಗಮ ಅವಲೋಕನವನ್ನು ಮಾಡುತ್ತಾ ಆ ಚರಖಾರಿಯ ರಾಜನ ಮೇಲೆ ಎರಗಿಕೊಂಡು ಹೋಗಿದ್ದಾನೆ. ರಾಜಧಾನಿಯನ್ನು ಪೂರ್ಣವಾಗಿ ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ತಪ್ಪೊಪ್ಪಿಕೊಂಡಂತಹ ಆ ರಾಜದ್ರೋಹಿ, ಆ ಅಹಂಕಾರಿ ರಾಜನಿಂದ 3 ಲಕ್ಷ ರೂಪಾಯಿಗಳ ಯುದ್ಧ ತೆರಿಗೆಯನ್ನು ತಾತ್ಯ ಅಂದೇ ವಸೂಲು ಮಾಡಿದ್ದಾನೆ.
1857 ಕಾಲದ ಕಥೆಯನ್ನು ನಾವು ಹೇಳ್ತಾ ಇದ್ದೇವೆ. 3,00,000 ರೂಪಾಯಿಗಳ ಯುದ್ಧ ತೆರಿಗೆಯನ್ನು ವಸೂಲು ಮಾಡಿದ್ದಾನೆ. ಜೊತೆಗೆ 24 ತೋಪುಗಳನ್ನು ಕೂಡ ಪಡೆದುಕೊಂಡಿದ್ದಾನೆ. ಈ ಘಟನೆಯಿಂದ ದೇಶದಲ್ಲೆಲ್ಲ ವಿಲಕ್ಷಣವಾದ ಪರಿಣಾಮ ಎಲ್ಲ ಕಡೆಯಲ್ಲಿ ಹರಡಿ ನಿಂತಿದೆ. ದೇಶದ ಎಲ್ಲ ರಾಜರು, ಪಾಳೆಯಗಾರರು ಸ್ವಜನ ದ್ರೋಹ ಬಗೆದು ಸುರಕ್ಷಿತವಾಗಿರೋದು ಖಂಡಿತವಾಗಿಯೂ ಅಸಾಧ್ಯ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಮನಕ್ಕೂ ಮುಟ್ಟಿಸಿದ್ದಾನೆ. ಯಾರೆಲ್ಲ ಆಂಗ್ಲರ ಎಂಜಲು ಕಾಸಿಗೆ ಕೈಯೊಡ್ಡಿದ್ದರೋ, ಯಾರೆಲ್ಲ ದೇಶವನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾರ ಹೊರಟಿದ್ದರೋ ಅವರಿಗೆಲ್ಲರಿಗೂ ಒಂದು ಅತ್ಯಂತ ಕಠಿಣವಾದ ಪಾಠವನ್ನು ತಾತ್ಯಾ ಟೋಪಿ ಕಲಿಸಿದ್ದಾನೆ. ಸ್ವತಃ ವೈಸ್ರಾಯ್ ಮತ್ತು ಇಂಗ್ಲಿಷ್ ಸೇನಾಪತಿಯೇ ಕಾಲಿನ್ನೇ ಎಷ್ಟರ ಮಟ್ಟಿಗೆ ಅಭಯವನ್ನು ಕೊಟ್ಟರೂ, ಆಶ್ವಾಸನೆಯನ್ನು ಕೊಟ್ಟರೂ, ಸ್ವರಾಜ್ಯಕ್ಕೆ ದ್ರೋಹ ಬಗೆವ ಸ್ವಾರ್ಥ ಬಡುಕರೆಲ್ಲರಿಗೆ ಕಠೋರವಾದ ಶಿಕ್ಷೆಯನ್ನು ವಿಧಿಸುತ್ತಾ ಕಾಲ ಯಮನಂತೆ ಕಾದುಕೊಂಡಿದ್ದಾನೆ ತಾತ್ಯಾ ಟೋಪಿ ಅನ್ನುವಂತಹ ವಿಚಾರ ಎಲ್ಲರ ಮನಸ್ಸಿನಲ್ಲಿ ಸುಸ್ಪಷ್ಟವಾಗಿ ಬಿಟ್ಟಿದೆ. ಬಹುಶಃ ಧರ್ಮ ಜಾಗೃತಿ ಎಂದರೆ ಇದೇ ಏನೋ, ದೇಶ ಜಾಗೃತಿ ಎಂದರೆ ಇದೇ ಏನೋ. ಇಷ್ಟು ಪ್ರಖರವಾದ ದೇಶಭಕ್ತಿಗೆ ತಾತ್ಯಾ ಟೋಪಿ ಮತ್ತೆ ನೀಡಿದ ಸಮ್ಮಾನವೇನು ಎಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆವಿಗೂ ದೇಹದಲ್ಲಿ ಕೊನೆಯ ಹನಿ ರಕ್ತವಿರುವವರೆಗೂ ಅದೆಲ್ಲವೂ ತಾಯಿ ಭಾರತೀಯ ಸೇವೆಗೆ ಎಂದು ಮುಡಿಪಾಗಿಡೋಣ. ಶ್ರೇಯೋಸ್ತು ಸದಾ ವಿಜಯೋಸ್ತು. ರಾಷ್ಟ್ರದೇವೋ ಭವ. ನಮಸ್ಕಾರ.